ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನಿಲ್ಲಿ ನೆಟ್ ಸ್ಕರ್ಟ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತಿದ್ದೀನಿ. ಅದಕ್ಕೆ ಅಂತ 10 ಮೀಟರ್ ನೆಟ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಜೊತೆಗೆ 3 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಲೈನಿಂಗ್ ಅಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ ಅಂತ ಲೈನಿಂಗ್ ನ ಓಪನ್ ಮಾಡ್ಕೋತೀನಿ. ಇಲ್ಲಿ ಒಂದು A4 ಶೀಟ್ ನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವ ತರ ಸ್ಕರ್ಟ್ ನ ಫೋಲ್ಡ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಈ ಶೀಟ್ ನ ಫೋಲ್ಡ್ ಮಾಡ್ಕೋತೀನಿ. ಇವಾಗ ಇದು ಡಬಲ್ ಫೋಲ್ಡ್ ಆಗಿರುತ್ತೆ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಈ ತರ ಬರೋ ತರ ಫೋಲ್ಡ್ ಮಾಡ್ಕೋತೀನಿ. ಈ ತರ ಬರೋ ತರ ನೋಡ್ಕೊಂಡು ಹೀಗೆ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಈ ತರ ನಾನು ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೊಂಡಿರೋ ತರಾನೇ ಈ ಲೈನಿಂಗ್ ಪೀಸ್ನು ಸಹ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಈ ತರ ಬರೋ ತರ ಇಟ್ಕೊಂಡಿದ್ದೀನಿ. ಇದು ಎರಡು ಸಹ ಕ್ಲೋಸೆಡ್ ಸೈಡ್ ಆಗಿದೆ. ಇಲ್ಲಿ ವೆಸ್ಟ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 7.5 ಇಂಚ್ ಬರುತ್ತೆ. ಪ್ಲಸ್ ಹಾಫ್ ಇಂಚ್ ಸ್ಟಿಚಿಂಗ್ ನ ಸೇರಿಸಿ 8 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಲೆಂತ್ ಬಂದು 10.5 ಇಂಚ್ಗೆ ಬಂದಿದೆ. ಇವಾಗ ಇಲ್ಲಿ 10.5 ಇಂಚ್ಗೆ ಸುತ್ತ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಡಾರ್ಕ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ ಬಾಟಮ್ ಲೆಂತ್ ಬಂದು 40 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 40 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಮಾರ್ಕ್ ಆಗಿದೆ. ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಆಡ್ ಮಾಡ್ಕೋಬೇಕಾಗಿರೋದ್ರಿಂದ ಈ ಪೀಸ್ ಅಲ್ಲಿ ಕಟ್ ಮಾಡ್ಕೋತೀನಿ. ಈ ಪೀಸ್ ನ ಹೀಗೆ ಹಾಫ್ ಇಂಚ್ ಮೇಲೆ ಬರೋ ರೀತಿ ಇಟ್ಕೊಂಡು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಈ ಹಾಫ್ ಇಂಚ್ ಬಂದು ಸ್ಟಿಚಿಂಗ್ ಹೋಗುತ್ತೆ. ಇದು ಕ್ಲೋಸೆಡ್ ಸೈಡ್ ಆಗಿರೋದ್ರಿಂದ ಈ ಪೀಸ್ನು ಸಹ ಕ್ಲೋಸ್ ಮಾಡ್ಕೋತೀನಿ. ಅದಕ್ಕೆ ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತೀನಿ. ನಂತರ ಮತ್ತೆ 40 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 40 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇದು ಕ್ಲೋಸೆಡ್ ಸೈಡ್ ಆಗಿರೋದ್ರಿಂದ ಈ ಪೀಸ್ನು ಸಹ ಸ್ಟಿಚ್ ಮಾಡಿ ಕ್ಲೋಸ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೊಂಡು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಈ ಪೀಸ್ ಅಟ್ಯಾಚ್ ಆಗಿದೆ. ಈ ತರ ನಾನು ಲೈನಿಂಗ್ ಫ್ಯಾಬ್ರಿಕ್ ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ನೆಟ್ ಫ್ಯಾಬ್ರಿಕ್ ನ ಇಟ್ಕೊಂಡಿದ್ದೀನಿ. ಈ ನೆಟ್ ಫ್ಯಾಬ್ರಿಕ್ ಲೆಂತ್ ಬಂದು 57 ಇಂಚ್ ಇದೆ. ಇಲ್ಲಿ ನಾನು 32 ಇಂಚ್ಗೆ ನೆಟ್ ಸ್ಕರ್ಟ್ ನ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಟೋಟಲ್ ನೆಟ್ ಫ್ಯಾಬ್ರಿಕ್ ಲೆಂತ್ ಬಂದು 10 ಮೀಟರ್ ಇದೆ. ಇದರಲ್ಲಿ ನಾನು 7 ಮೀಟರ್ ನ ಇವಾಗ ಕಟ್ ಮಾಡೋಕೆ ಅಂತ ಯೂಸ್ ಮಾಡ್ಕೋತಿದ್ದೀನಿ. ಇನ್ನು 3 ಮೀಟರ್ ನ ನಾನು ಫ್ರಿಲ್ ಮಾಡೋಕೆ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಇದ್ರ ಮುಂದೆ 10 ಇಂಚ್ಗೆ ಫ್ರಿಲ್ ನ ಕಟ್ ಮಾಡ್ಕೋತೀನಿ. ಅದಕ್ಕೆ ಅಂತ ನಾನು 32 ಇಂಚ್ಗೆ ಲೆಂತ್ ನ ಮಾರ್ಕ್ ಮಾಡ್ಕೋತಿದ್ದೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಎಕ್ಸ್ಟ್ರಾ ಬಟ್ಟೆಲಿ ಫ್ರಿಲ್ ನ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ನಾನು ಸೂಜಿ ದಾರದ ಸಹಾಯದಿಂದ ಫ್ರಿಲ್ ನ ಮಾಡ್ಕೋತೀನಿ.
ಇಲ್ಲಿ ಫ್ರಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೈನಿಂಗ್ ವೆಸ್ಟ್ ಅಳತೆಗೆ ಸರಿಯಾಗಿ ಫ್ರಿಲ್ ಮಾಡ್ಕೊಂಡಿದೀವೋ ಇಲ್ವೋ ಅಂತ ನೋಡ್ಕೋತೀನಿ. ಇಲ್ಲಿ ಸರಿಯಾಗಿ ಬಂದಿದೆ. ಇಲ್ಲಿ ವೆಸ್ಟ್ ಅಳತೆಗೆ ಸರಿ ಮಾಡ್ಕೋಬಹುದಾಗಿರುತ್ತೆ. ನಂತರ ಇಲ್ಲಿ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಲೈನಿಂಗ್ ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಈ ನೆಟ್ ಫ್ಯಾಬ್ರಿಕ್ ನ ಇಟ್ಕೊಂಡು ಎರಡನ್ನು ವೆಸ್ಟ್ ಹತ್ರ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಇದನ್ನ ಹೀಗೆ ಸೀದಾ ಸೈಡ್ಗೆ ಫೋಲ್ಡ್ ಮಾಡ್ಕೋತೀನಿ. ಈ ಸೀದಾ ಸೈಡ್ ಇಲ್ಲಿವರೆಗೆ ಜಿಪ್ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿಂದ ಮುಂದೆ ನೆಟ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ ನ ಸೆಪರೇಟ್ ಆಗಿ ಸ್ಟಿಚ್ ಮಾಡ್ಕೋತೀನಿ. ಈ ಜಿಪ್ ಮತ್ತೆ ಸೈಡ್ ಅಟ್ಯಾಚಿಂಗ್ ವಿಡಿಯೋ ಬಂದು ಸೆಪರೇಟ್ ಆಗಿ ಮಾಡಿದ್ದೀನಿ. ಆ ವಿಡಿಯೋನ ಬಿಗಿನರ್ಸ್ಗೆ ಅಂತ ಮಾಡಿದ್ದೀನಿ. ಅದರಲ್ಲಿ ತುಂಬಾ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಹೋಗಿ ನೋಡಿ. ಇಲ್ಲಿ ಜಿಪ್ ಅಟ್ಯಾಚ್ ಮತ್ತೆ ಸೈಡ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಬೆಲ್ಟ್ ನ ಸ್ಟಿಚ್ ಮಾಡೋಕೆ ಅಂತ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಟ್ ನ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೆಲ್ಟ್ ಲೆಂತ್ ಬಂದು ಡಬಲ್ ಫೋಲ್ಡ್ ಅಲ್ಲಿ 21 ಇಂಚ್ಗೆ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೆಲ್ಟ್ ನ ತಗೊಂಡಿದ್ದೀನಿ. ಬೆಲ್ಟ್ ವಿಡ್ತ್ ನ 4.5 ಇಂಚ್ಗೆ ತಗೊಂಡಿದ್ದೀನಿ. ಈ ಬೆಲ್ಟ್ ನ ಹೀಗೆ ಯಾವ ತರ ಅಟ್ಯಾಚ್ ಮಾಡ್ಕೋತೀನಿ ಅಂತ ಮಿಷಿನ್ ಅಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಬೆಲ್ಟ್ ನ ಇಟ್ಕೊಂಡಿದ್ದೀನಿ. ಮೊದಲಿಗೆ ಈ ಬೆಲ್ಟ್ ಪೀಸ್ ತುದಿನ ಒಂದ್ ಸೈಡ್ ಮಾತ್ರ 1/2 ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಫೋಲ್ಡ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಅಟ್ಯಾಚ್ಗೆ ಅಂತ ಹೇಳಿ 1/2 ಇಂಚ್ ನ ಬಿಟ್ಟು ಈ ತುದಿನ ಸ್ಟಿಚ್ ಮಾಡ್ಕೋತೀನಿ. ನಂತರ ಈ ಕಡೆ ತುದಿನೂ ಕೂಡ ಸೇಮ್ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋತೀನಿ. ಇದನ್ನ ಹೀಗೆ ಪಲ್ಟೈಸ್ಕೋತೀನಿ. ಇದನ್ನ ಪಲ್ಟೈಸ್ಕೊಂಡು ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ. ಈಗ ಈ ಬೆಲ್ಟ್ ನ ಸ್ಕರ್ಟ್ ಗೆ ಅಟ್ಯಾಚ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಜಿಪ್ ನ ಓಪನ್ ಮಾಡ್ಕೊಂಡು ಒಂದ್ ಸೈಡ್ ಬರೋ ತರ ಇಟ್ಕೋತೀನಿ. ಇದ್ರ ಮೇಲೆ ಬೆಲ್ಟ್ ನ ಇಟ್ಕೊಂಡು 1/2 ಇಂಚ್ ಸ್ಟಿಚಿಂಗ್ ಅಂತ ಇಟ್ಕೊಂಡಿದೀವಿ ಅಲ್ವಾ, ಇದ್ರ ಮೇಲೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ ಇದು ನೀಟಾಗಿ. ಇವಾಗ ಈ ಜಿಪ್ ಎಕ್ಸ್ಟ್ರಾ ಮೇಲ್ಗಡೆ ಇದೆ ಅಲ್ವಾ, ಇದನ್ನ 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೋತೀನಿ. ನಂತರ ಇದನ್ನ ಈ 1/2 ಇಂಚ್ ಒಳಗಡೆ ಸೇರಿಸಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂತ ಹೋಗ್ತೀನಿ. ಈ ತರ ನಾನು ಕರೆಕ್ಟ್ ಆಗಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಂತ ಹೋಗ್ತೀನಿ. ಇಲ್ಲಿ ಬೆಲ್ಟ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ.
ನಂತರ ನಾನಿಲ್ಲಿ ಉಕ್ಸೋಲ್ನ ಸ್ಟಿಚ್ ಮಾಡ್ಕೋತೀನಿ. ಅದಕ್ಕೆ ಅಂತ ನೆಟ್ ಫ್ಯಾಬ್ರಿಕ್ ಮತ್ತು ಸ್ಯಾಟಿನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿರೋ ಪೀಸ್ನ ತಗೊಂಡಿದ್ದೀನಿ. ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಪಲ್ಟಾಯಿಸ್ಕೋತೀನಿ. ಇವಾಗ ಈ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ಮೇಲ್ಗಡೆ ಪಾರ್ಟ್ ಕೂಡ 1/2 ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ನಂತರ ಇವಾಗಿಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದನ್ನ ನಾನು ಬೆಲ್ಟ್ ಮೇಲಿಟ್ಟು ಸೇಮ್ ಇದೇ ತರ ಇಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ ಇದು ನೀಟಾಗಿ. ನಂತರ ಈ ಕಡೆಗೆ ಉಕ್ಸ್ನ ತಗೊಂಡಿದ್ದೀನಿ. ಇದನ್ನ ಹೀಗೆ ಇಟ್ಕೊಂಡು ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡ್ಕೋತೀನಿ. ಈ ತರ ನಾನು ಬೆಲ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮುಂದೆ ಫ್ರಿಲ್ನ ಅಟ್ಯಾಚ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಫ್ರಿಲ್ನ ಕಟ್ ಮಾಡ್ಕೋತೀನಿ. ಈ ಪೀಸ್ ಬಂದು ಸ್ಕರ್ಟ್ನ ಕಟ್ ಮಾಡಿ ಉಳ್ಕೊಂಡಿರೋದು. ಇಲ್ಲಿ ನಾನು 10 ಇಂಚ್ಗೆ ಫ್ರಿಲ್ನ ಮಾರ್ಕ್ ಮಾಡ್ಕೋತಿದ್ದೀನಿ. 10 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇದ್ರ ಮೇಲೆ ಕೂಡ 10 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಜೊತೆಗೆ ಫ್ರಿಲ್ ಮಾಡೋಕೆ ಅಂತ 3 ಮೀಟರ್ ಎಕ್ಸ್ಟ್ರಾ ನೆಟ್ ಇಟ್ಕೊಂಡಿದೆ ಅಲ್ವಾ, ಅದನ್ನು ಕೂಡ 10 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇದ್ರ ಮುಂದೆ ಕೂಡ 10 ಇಂಚ್ಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಪೀಸ್ಗಳೆಲ್ಲವನ್ನು ಒಂದ್ರ ಮೇಲೊಂದು ಇಟ್ಕೊಂಡು ಜಾಯಿಂಟ್ ಮಾಡ್ಕೋತೀನಿ. ಆಮೇಲೆ ಹೀಗೆ 1/2 ಇಂಚ್ಗೆ ಬರೋ ರೀತಿ ಫ್ರಿಲ್ನ ಮಾಡ್ಕೋತೀನಿ. ಇಲ್ಲಿ ಫ್ರಿಲ್ ಮಾಡ್ಕೊಂಡಿದ್ದೀನಿ. ಈ ಫ್ರಿಲ್ನ ಹೀಗೆ ಉಲ್ಟಾ ಇಟ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಫ್ರಿಲ್ ಅಟ್ಯಾಚ್ ಆಗಿದೆ. ಲೈನಿಂಗ್ ಬಾಟಮ್ನ ಡಬಲ್ ಫೋಲ್ಡ್ ಮಾಡಿ ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಈ ತರ ನಾನು ಕಡಿಮೆ ನೆಟ್ ಫ್ಯಾಬ್ರಿಕ್ನ ತಗೊಂಡು ಬ್ಯೂಟಿಫುಲ್ ಆಗಿರುವಂಥ ನೆಟ್ ಸ್ಕರ್ಟ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದರೂ ಟ್ರೈ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಥರ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇದೇ ಥರ ಕನ್ನಡದಲ್ಲಿ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.